ಇನ್ನು ಮಕ್ಕಳಿಗೆಲ್ಲ ಏನು ಮಾಡಿದ್ದೆ? ಎಷ್ಟು ಸಂಪಾದನೆ ಮಾಡ್ತೀಯ? ಬೆಳಗ್ಗೆ ನಾಯಿ ಕಡಿಸ್ಕೊಂಡು ಡೈಲಿ ಆಕ್ಸಿಜನ್ ಹಾಕ್ಸ್ಬೇಕು. ಇವನು ಬರೀ ಈಗ ನೀವು ಬರ್ತಾರೆ ಅಂದ್ಬಿಟ್ಟು ಅಲ್ಲಿ ಕುಣ್ಕೊಂಡು ಹೋಗಾಗ ನಾಯಿ ಕಡ್ದ್ಬಿಟ್ಟು ಈಗ ಆಸ್ಪತ್ರೆ ಇಂಜೆಕ್ಷನ್ ಕೊಡಿಸಿದಾರ? ಈಗ ಹಾಕ್ಸ್ಕೊಬರ್ತಾರೆ. ಎಲ್ಲೆಲ್ಲಿ ಗಾಯ ಆಯ್ತು? ಹುಷಾರಿಕೆಯಲ್ಲಿ ಇರ್ಬಾರ್ದಪ್ಪ. ನಾಯಿಗಳು ಕಚ್ಚೋದು ಇದೆಲ್ಲ ಈಗ ಕರ್ಕೊಂಡು ಹೋಗಿದ್ರ? ಈಗ ಕರ್ಕೊಂಡು ಬೇಡ, ನಾನು ಹೇಳಿಬಿಟ್ಟು ಮಾಡಿಸೋಣಂತೆ. ಅದಕ್ಕೆ ಏನಾದ್ರು ಕವರ್ ಮಾಡಿಸ್ಬೋದಾ ಹಿಂಗೆ ಕೇಳೋಣ. ನಿನಗೆ ಇದ್ರ ಕಾಲೇ ಹಾಕ್ಬಿಡ್ತಾರೆ ಬಹುಶಃ. ಆ ಪಾದ ಆಪ್ರೇಷನ್ ಮಾಡಿ ಅದೆಲ್ಲ ವಾಸಿ ಮಾಡಿ. ನಿಂಗೆ ಶುಗರ್ ಇಲ್ಲ ತಾನೆ? ಶುಗರ್ ಇಲ್ಲದೆ ಇದ್ರೆ ಮಾಡಿ ಒಂದು ಪಾದ ಟೈಪ್ ಹಾಕ್ಕೊಡ್ತಾರೆ. ಏನು ಮಾಡ್ತಾರೆ ಇತ್ತ? ಅದೇ ಮಾಮೂಲಿ ಶೂ ಅದು 5,000 ರೂಪಾಯಿ ಕೊಟ್ಬಿಟ್ಟು ತಗೊಂಡಿದ್ದೆ. ಸ್ಕೂಟರ್ ಕೊಡಿಸಿದ್ದೀನಿ. ಇವ್ರಿಗೆಲ್ಲ ಸ್ಕೂಟರ್ ಕೊಟ್ಟಿದ್ರು. ಒಂದು ಕಾಲಿತ್ತು, ಈಗ ಒಂದು ಪೂಜೆಗೆ ಸರ್. ಈಗ ಅದನ್ನ ಏನು ವ್ಯಾಪಾರ ಮಾಡ್ಕೊಂಡು ಹೋಗ್ಲಿ ಅಂತ ಮತ್ತೆ ಸ್ವಲ್ಪ ದುಡ್ಡು ಕೊಟ್ಟಿದ್ರು. ರೀಸೆಂಟ್ ಮತ್ತೆ ಒಂದು ಕಾಲ ಆಗೋದ್ರಿಂದ ಈಗ ತುಂಬಾ ಬೇಡ ಆಗಿದೆ ಸರ್ ಇದು. ಅಲ್ಲ, ನಾನು ಹೇಳ್ತೀನಿ ಡಾಕ್ಟ್ರಿಗೆ, ರವಿ ಸ್ವಲ್ಪ ನೀನು ಜವಾಬ್ದಾರಿ ತಗೋತೀಯ. ಈಗ ನೀನಿರೋವರಿಗೆ ದುಡಿಮೆ ಮಾಡಿ ಇವ್ರು ಸಾಕ್ಬೋದು. ಒಂದು ಮನೆ ಇತ್ತು, ಇವಳಿಗೋಸ್ಕರ ತೆಗಿಸ್ಬೇಕು ಮಾರಿದ್ರೆ ಅದು ಮಾರಿದೆ. 10 ಗುಂಟೆ ಗದ್ದೆ ಇತ್ತು, ಅದು ಮಾರಿದೆ. ಕಿಡ್ನಿ ಇನ್ಫೆಕ್ಷನ್ 2 ಇತ್ತು. ಮನೆ ಒಂದು 10 ಗುಂಟೆ ಗದ್ದೆ ಇತ್ತು. ಸಮಸ್ಯೆ ಇಲ್ವಾ? ಕಿಡ್ನಿ ಸಮಸ್ಯೆ ಸಹ ಅವ್ರಿಗೆ. ಆಮೇಲೆ 6 ಗಂಟೆ ಒಂಚೂರು ನೀರು ಕುಡಿದ್ರು ಆಗಿತ್ತು. ಇವರೆಲ್ಲ ಗ್ಲುಕೋಸ್ ಕೊಡೋದೈತೆ. ಅದಕ್ಕೆ ಬೆಳಗ್ಗೆ ಒಂದು ಗ್ಲುಕೋಸ್, ಸಾಯಂಕಾಲ ಒಂದು ಗ್ಲುಕೋಸ್ ಇಂಜೆಕ್ಷನ್ ಕಟ್ಟಿಸ್ಬೇಕು. ಡೈಲಿ 1,200 ರೂಪಾಯಿ 1,000 ರೂಪಾಯಿ ಖರ್ಚಾಯ್ತದೆ. ಒಂದು 3 ದಿನ ಇರಲ್ಲ ವಾರದಲ್ಲಿ. 3 ದಿನ ಚೆನ್ನಾಗಿರ್ತಾರೆ, 4 ದಿನ ಹಿಂಗೆ ತಿರ್ಕೋತಾರೆ. ಈಗ ಏನಾದರೂ ನಿನಗೆ ಇಲ್ಲೊಂದು ಅಂಗಡಿ ಹಾಕ್ಕೊಟ್ರೆ 450 ಕೊಡ್ತಾರಂತ ತಿಂಗಳು. ಇವನು ಒಂದು ಇಲ್ಲೊಂದು ಅಂಗಡಿ ಹಾಕ್ಬಿಟ್ಟಿದೆ. ಒಂದು ಜಾಗ ಉಳಿಸೋಣ, ಒಂದು ಅಂಗಡಿಗೆ ಏನಾದರೂ ಪಂಚಾಯತಿಂದ ಒಂದು ಅಂಗಡಿ ಹಾಕಿದ್ರೆ ಒಂದು ಸಣ್ಣ. ಈಗ ಇಬ್ಬರಿಗಾಗಿದೆ ಸರ್ ಈ ವರ್ಷ. ಇಬ್ಬರಿಗೆ 1 ಲಕ್ಷ ರೂಪಾಯಿ ಶಾಂಕ್ಷನ್ ಆಗಿದೆ ಸರ್. ಈಗ ರೀಸೆಂಟ್ ಸ್ಕೂಟರ್ ಕೊಟ್ಟಿದ್ದೀವಲ್ಲ ಅಂತ ಇದಾಗಿತ್ತು ಸರ್. ಈಗ ಒಂದು ಅಂಗಡಿ ಹಾಕೊಂಡ್ರೆ ಫಸ್ಟ್ ಪ್ರಿಫರೆನ್ಸ್ ಇದೆ. ಸರ್ಕಲಲ್ಲಿ ಉಂಟು. ಅದಾದ ಇಲ್ಲದೆ ನಾವು ಏನು ಮಾಡಿದ್ರು ನಾವು ಬೇರೆ ದುಡ್ಡು ಕೊಡ್ರಿ, ಜೀವನಕ್ಕೆ ದುಡ್ಡು ಸಂಪಾದನೆ ಮಾಡಿದ್ರೆ ಅವ್ರಿಗೆ ಬದುಕತ್ತೆ. ಪಂಚಾಯತಿಯಿಂದ ಪರ್ಮಿಷನ್ ಜಾಗಕ್ಕೆ ಒಂದು ಪರ್ಮಿಷನ್ ಕೊಡಿಸಿ. ಹಾಂ ಸರ್. ಪಿಡಿಯರು ನಾವು ಇದು ಮಾಡ್ತಿದ್ದೆ, ವಿಡಿಯೋ ಮಾಡ್ತೀವಿ. ಪಿಡಿಯೋ ಅವ್ರು ಬಂದಿದ್ರು ಸರ್. ಇಲ್ಲಿ ಉಳ್ಳಳ್ಳಿ ಪಿಡಿಯೋ ಮತ್ತು ನಂಜನಗೂಡು ಪಿಡಿಯೋ ಅವರು ಏನೇ MLA ಅವ್ರು ಫೋನ್ ಮಾಡಿದ್ರು. ಹೋಗಿ ಹುಡುಗಿ ನೋಡಿ ಅಂತ ಅಂದರು. ಅದಕ್ಕೆ ಬಂದಿದ್ದೀನಿ ಅಂತ ನೋಡ್ಬಿಟ್ಟು ನಮ್ಮ ಪಂಚಾಯತಿಯಿಂದ ಇವರೊಂದು ನಂಜನಗೂಡು ಪಿಡಿಯೋ ಅವರು ಎಲ್ಲಾದರೂ ಸರಿ ಹುಡುಗಿ ಪಾಪ ಭಾಳ ಒಟ್ಟು ಇರ್ತದೆ. 5 ದಿವಸದಲ್ಲಿ ನೀವೆಲ್ಲರೂ ಇದು ರೆಡಿ ಮಾಡಿ ಒಂದು ಸೈಟ್ ಕೊಡ್ರಿ ಅಂತ ಅವರು ತಾಲೂಕು ಪಂಚಾಯತಿಯವರು ಇವ್ರಿಗೆ ಹೇಳಿದ್ರು. ಇಲ್ಲ ಖಂಡಿತವಾಗ್ಲಿ ಇನ್ನೊಂದು 5-6 ದಿವಸದಲ್ಲಿ ಮಾಡಿಕೊಡ್ತೀವಿ ಅಂತ ಹೋದರು. ಅಂದು ಒಂದು 15-20 ದಿನ ಆದರೂ ಅವರು ಮೊಕ್ಕನೇ ಹಾಕಲಿಲ್ಲ. ನಾನೇ ಹೋದೆ, ಒಂದು ಸರಿ ಹೋದೆ, 2ನೇ ಸರಿ ಸಿಕ್ಕರು ಪಿಡಿಯೋ ಅವರು. ಏನಾಯ್ತು ಸರ್ ಹುಡುಗಿದು ಅಂತಂದೆ. ಇಲ್ಲಿ ಪಂಚಾಯತಿ ಒಳಗೆ ಯಾವುದೂ ಒಂದು ದಿನ ಉಳ್ಕಲ್ಲ. ಇವತ್ತು ಸಣ್ಣ ಊರಲ್ಲೇ ಏನಾದರೂ ಮಾಡಿ ಕೇಳಿ. ಇದು ಕರೆಸ್ಕೊಂಡಿದ್ದೆ ಅದಕ್ಕೆ ಇವ್ರನ್ನ ಅಭಿಯಣ್ಣ ಒಂದು ವಿಡಿಯೋ ಮಾಡಿ ನೀವು ಕಳಿಸ್ತೆ ಅಂದ್ಬಿಟ್ಟು ಬಂದು ಎಲ್ಲ ವಿಡಿಯೋ ಮಾಡ್ಕೊಂಡು ನಿಮ್ಮ ಕೈ ಮುಗಿತು ನನ್ನ ಮಕ್ಕಳು. ಆಯ್ತಮ್ಮ, ಅದು ಅವನು ಸ್ವಲ್ಪ ಕಾಲು ಒಂದು ಸತಿ ಸದ್ಯಕ್ಕೆ